ನಮಸ್ಕಾರ ಎಲ್ರಿಗೂ ಕೂಡ ವೀಕ್ಷಕರೇ, ಸ್ನೇಹಿತರೆ ನೋಡಿ ಸ್ನೇಹಿತರೆ, ನೀವು ಕೂಡ ಇವತ್ತಿನ ವಿಡಿಯೋದಲ್ಲಿ ಕಾಣಿಸ್ತಾ ಇರುವಂಥದ್ದು ಹೇರ್ ಪ್ಯಾಕು ಯಾವುದೇ ಕೆಮಿಕಲ್ಗಳ ಹೇರ್ ಪ್ಯಾಕ್ಗಿಂತ ತುಂಬಾ ಒಳ್ಳೆಯದು. ಯಾಕಂದರೆ ಅದಕ್ಕಿಂತ ತುಂಬಾ ಒಳ್ಳೆ ರಿಸಲ್ಟ್ ಬರುವಂಥದ್ದು. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಹೇರ್ ಪ್ಯಾಕು ನ್ಯಾಚುರಲ್ ಆಗಿ ಕೂಡ ನಾವು ಕೆಮಿಕಲ್ಗಳನ್ನು ಹೇರ್ ಪ್ಯಾಕ್ಗಿಂತ ತುಂಬಾ ಉಪಯುಕ್ತವಾಗಿ ಮಾಡ್ಕೋಬೋದು. ಅದು ಯಾವ ಥರವಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ನೋಡಿದ ಮೇಲೆ ಟ್ರೈ ಮಾಡ್ಬೋದು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಲರ್ ಬಂದಿರುವಂಥದ್ದು. ಹಾಗೆ ನಮ್ಮ ಬೆಳೆ ಕೂದಲಿಗಾಗಿ ತುಂಬಾ ಒಳ್ಳೆಯದನ್ಬೋದು. ಯಾವುದೇ ಕೆಮಿಕಲ್ ಹೇರ್ ಪ್ಯಾಕ್ ಬಳಸೋದ್ರ ಬದಲಾಗಿ ಈ ಥರವಾಗಿ ಕೂಡ ನಾವು ನ್ಯಾಚುರಲ್ ಆಗಿ ಮಾಡಿಕೊಂಡು ಯೂಸ್ ಮಾಡ್ತಾ ಇರ್ಬೋದು. ಹಾಗಾದರೆ ಸ್ನೇಹಿತರೆ, ವೀಕ್ಷಕರೇ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಿ ನ್ಯಾಚುರಲ್ ಆಗಿ ಕಲರ್ ಯಾವ ಥರವಾಗಿ ರೆಡಿ ಮಾಡ್ಕೋಬೋದು ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ 4 ಜನರಿಗೆ ಶೇರ್ ಮಾಡಿ, ಅವರು ಕೂಡ ನೋಡಲಿ, ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ಬಿಳಿ ಕೂದಲ ಸಮಸ್ಯೆಗಾಗಿ ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇವಾಗ ಸ್ನೇಹಿತರೆ, ಸ್ಟೋವ್ ಮೇಲೆ ಒಂದು ಕಬ್ಬಿಣದ ಕಡಾಯಿ ಇಟ್ಕೊಂಡಿದ್ದೀನಿ. ಅದರಲ್ಲೂ ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಕಲರ್ ಕೊಡುತ್ತೆ, ಹಾಗೆ ಕೂದಲು ಬೆಳವಣಿಗೆಗೂ ಕೂಡ ತುಂಬಾ ಉಪಯುಕ್ತ ಅನ್ಬೋದು. ಹಾಗಾಗಿ ನಾನು ಫ್ರೆಶ್ ಆಗಿರುವಂಥ ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು ಹಾಕಿ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಇದು ಕಬ್ಬಿಣದ ಬಾಣಲೆಯಲ್ಲಿ ಫ್ರೈ ಮಾಡ್ತಾ ಇರಬೇಕಾಗತ್ತೆ. ಹಾಗೆ ಸ್ನೇಹಿತರೆ, ಮತ್ತೇನು ಹಾಕಬೇಕಂತ ತೋರಿಸ್ತೀನಿ, ನೀವು ಕೂಡ ನೋಡಿ. ಇವಾಗ ಕರಿಬೇವು ಒಂದು ಹಿಡಿ ಮುಟ್ಟಿಯಷ್ಟು ಹಾಕಿದ್ದೀನಿ ಸ್ನೇಹಿತರೆ. ಅದಕ್ಕೆ ನಾನು ಏನು ಮಾಡ್ತಾ ಅಂದರೆ, ನಿತ್ಯ ಪುಷ್ಪದ ಹೂವಿನ ಗಿಡದ ಎಲೆಗಳು ನೋಡಿ, ಈ ಎಲೆಗಳು ತುಂಬಾ ಉಪಯೋಗ ಅನ್ಬೋದು. ನಮ್ಮ ಕೂದಲಿಗೆ ಯಾವುದೇ ಸಮಸ್ಯೆಗಳಾಗಲಿ, ನಮ್ಮ ಕೂದಲು ಉದುರುವಂಥದ್ದಾಗಲಿ, ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಇದು ಕೂಡ ಬಣ್ಣ ಕೊಡುತ್ತೆ. ಹಾಗಾಗಿ ಇದು ಕೂಡ ಖಂಡಿತವಾಗಿ ಸೇರಿಸ್ಕೊಳ್ಳಿ. ಒಂದು 4ರಿಂದ 5 ಎಲೆ ಸೇರಿಸ್ಕೊಂಡಿದ್ದೀನಿ. ಅದು ಕೂಡ ವಾಶ್ ಮಾಡಿಕೊಂಡು ಸೇರಿಸ್ಕೋಬೇಕು. ಇವಾಗ ಹಾಗೆ ಫ್ರೈ ಮಾಡ್ತಾನೆ ಇರಬೇಕು ನೋಡಿ. ಇವೆರಡು ಎಲೆಗಳು ತುಂಬಾ ಉಪಯುಕ್ತ. ಅದ್ರ ಜೊತೆಗೆ ಸ್ನೇಹಿತರೆ, ನಮ್ಮ ಬಿಳಿ ಕೂದಲಿಗಾಗಿ ಕಲರ್ ಮಾಡೋದಕ್ಕೆ ನಾನು ಕಲ್ಲುಂಜಿ ತೊಗೊಂಡಿದ್ದೀನಿ ನೋಡಿ. 1 ಸ್ಪೂನಷ್ಟು ಕಲ್ಲುಂಜಿ ಕಾಳು ತೊಗೊಂಡಿದ್ದೀನಿ. ಅದು ಕೂಡ ಇದರಲ್ಲಿ ಹಾಕಿದ್ದೀನಿ. ಇದು ಕೂಡ ಚೆನ್ನಾಗಿ ಹಾಗೆ ಫ್ರೈ ಮಾಡ್ತಾನೆ ಇರಬೇಕು. ಎಲ್ಲನೂ ಕೂಡ ಕಪ್ಪು ಬಣ್ಣಕ್ಕೆ ಜಾಸ್ತಿ ಚೆನ್ನಾಗಿ ತಿರುಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ತಾನೆ ಇರಬೇಕಾಗತ್ತೆ. ಒಂದು 5ರಿಂದ 6 ನಿಮಿಷ ಟೈಮ್ ತಗೊಳುತ್ತೆ. ಚೆನ್ನಾಗಿ ನಾವು ಸ್ವಲ್ಪ ಬಿಡದೆ ಮಾಡ್ತಾ ಇರಬೇಕು. ಯಾಕಂದರೆ ಸಣ್ಣ ಉರಿಯಲ್ಲಿ ಮಾಡ್ತಾ ಇದ್ದೀವಿ, ಹಾಗಾಗಿ ಈ ಥರನೇ ಫ್ರೈ ಮಾಡ್ತಾನೆ ಇರಬೇಕು. ಇವಾಗ ಸ್ನೇಹಿತರೆ, ಬಿಳಿ ಕೂದಲ ಸಮಸ್ಯೆಗೆ ನಾವು ಕೆಮಿಕಲ್ ಇರುವಂಥ ಹೇರ್ ಡ್ರೈಗಳು ಹಚ್ತಾ ಇರ್ತೀವಿ. ಅದರ ಬದಲಾಗಿ ಈ ಥರ ಇರುವಂಥದ್ದು ಯೂಸ್ ಮಾಡೋದ್ರಿಂದ ತುಂಬಾ ಉಪಯೋಗ ಅನ್ಬೋದು. ಹಾಗೆ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ಅದ್ರ ಜೊತೆಗೆ ಸ್ನೇಹಿತರೆ, ಯಾಕಂದರೆ ನಾವು ಬೆಳವಣಿಗೆ ಕೂಡ ಮಾಡ್ಕೋಬೋದು ನಮ್ಮ ಕೂದಲಿಗೆ. ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಹಚ್ಚಿದ್ರೆ ಬಿಳಿ ಕೂದಲ ಸಮಸ್ಯೆ ಮತ್ತೆ ಜಾಸ್ತಿನೇ ಆಗುತ್ತೆ, ಅದೇನು ಕಡಿಮೆ ಆಗಲ್ಲ. ಈ ಥರ ಇರುವಂಥ ಹೇರ್ ಪ್ಯಾಕ್ ಯೂಸ್ ಮಾಡ್ತಾ ಬಂದರೆ ನಮಗೆ ಬಿಳಿ ಕೂದಲ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ. ಹಾಗೆ ನಮ್ಮ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಯೂಸ್ ಮಾಡ್ತಾ ಇರ್ಬೋದು. ಇವಾಗ ನೋಡಿ, ಹಾಗೇ ಹುರಿತಾ ಇರುವಾಗ ಈ ಥರ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಗೆ ಬಂದರೂ ಕೂಡ ಬಿಡದೆ ಹಾಗೆ ಕೈ ಆಡಿಸ್ತಾನೆ ಇರಬೇಕು. ಯಾಕಂದರೆ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ಬರ್ತಾ ಹೋಗುತ್ತೆ, ಆವಾಗ ಹೊಗೆ ಬರ್ತಾ ಹೋಗುತ್ತೆ. ಪೂರ್ತಿ ಕಪ್ಪಗಾದ್ಮೇಲೆ ಅದು ಹೊಗೆ ಎಲ್ಲನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ಚೆನ್ನಾಗಿ ಹುರ್ಕೊಂಡು ತೊಗೊಂಡಿದ್ದೀನಿ. ನಾನು ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ಟವ್ ಆಫ್ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಬಿಡಿ. ನೋಡಿ, ಒಂದು 10 ನಿಮಿಷ ಬಿಟ್ಟಿದ್ದೀನಿ. 10 ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಇದೆಲ್ಲನೂ ಕೂಡ ಹುರಿದಿರೋದು ತಣ್ಣಗಾಗಿದ್ದು. ಆಮೇಲೆ ಕೈಯಿಂದ ಹಿಡಿದ್ರೆ ಪುಡಿ ಆಗ್ತಾ ಇರುವಂಥದ್ದು ನೋಡಿ. ಇವಾಗ ಇದೇನು ಮಾಡ್ತೀನಿ ಅಂದರೆ ಸ್ನೇಹಿತರೆ, ಒಂದು ಕುಟ್ಟೋ ಕಲ್ಲು ತಗೊಂಡು ಇದರಲ್ಲೇ ಕುಟ್ಕೊಂಡು ಬಿಡ್ತೀನಿ. ಬೇಗನೆ ಸಣ್ಣ ಆಗಿಬಿಡುತ್ತೆ. ಮಿಕ್ಸಿ ಅಂತ ಏನು ಅವಶ್ಯಕತೆಯೇ ಬೀಳೋದಿಲ್ಲ. ನೀವು ಕೈಯಿಂದ ಕೂಡ ಮ್ಯಾಶ್ ಮಾಡಿದ್ರೆ ಸಾಕು, ಅದು ಬೇಗನೆ ಮ್ಯಾಶ್ ಆಗಿಬಿಡುತ್ತೆ. ಹಾಗಾಗಿ ಒಂದು ಕುಟ್ಟೋ ಕಲ್ಲಲ್ಲಿ ಈ ಥರ ಸ್ವಲ್ಪ ಒಂಥರ ಪುಡಿಯಾಗಿ ಮಾಡ್ಕೋಬೇಕು. ಪುಡಿಯಾಗಿ ಮಾಡಿಕೊಂಡು ಪೌಡ್ರ್ ರೆಡಿ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ಎಲ್ಲನೂ ಕೂಡ ಪೌಡ್ರ್ ರೆಡಿ ಆಗ್ತಾ ಇರೋದು. ಇಷ್ಟೇ ಸಣ್ಣವಾಗಿ ಪೌಡ್ರ್ ರೆಡಿ ಮಾಡ್ಕೋಬೇಕು. ಇವಾಗ ಇದು ಪೌಡ್ರ್ ಎಲ್ಲನೂ ಕೂಡ ರೆಡಿ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಈ ಪೌಡ್ರ್ ನೀವು ಬೇಕಾದಾಗ ಸ್ಟೋರ್ ಮಾಡಿ ಇಟ್ಕೋಬಹುದು. ಬೇಕಾಯಿತು ಅಂದರೆ ಮೆಹಂದಿ ಕಲಿಸುವಾಗ ಈ ಪೌಡ್ರ್ ಯೂಸ್ ಮಾಡ್ಕೋಬೇಕು. ಇವಾಗ ನನ್ನಿದು ಪೌಡ್ರ್ ರೆಡಿ ಆಯಿತು. ಪೌಡ್ರ್ ರೆಡಿ ಆದಮೇಲೆ ಮೆಹಂದಿ ಮಿಕ್ಸ್ ಮಾಡಬೇಕಲ್ವ, ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ಸ್ನೇಹಿತರೆ, ನಾನು ಅದೇ ಬಾಣಲಿ ಮತ್ತು ಸ್ಟವ್ ಮೇಲೆ ಇಟ್ಕೊಂಡು ಹಚ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೋಬೇಕು. ಇವಾಗ ನಾನು ಇದಿಷ್ಟು ಕೂಡ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಕೂಡ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಪೌಡ್ರ್ ರೆಡಿ ಮಾಡ್ಕೊಂಡು ಇಟ್ಕೋಬೋದು. ಇವಾಗ ಪೌಡ್ರ್ ನಾನು ನೀರು ಹಾಕಿದ್ದೀನಲ್ವ, ಪೌಡ್ರ್ನಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಸ್ಟವ್ ಕೂಡ ಸಣ್ಣ ಉರಿ ಮೇಲೆ ಇಟ್ಕೋಬೇಕು. ಇವಾಗ ನೋಡಿ, ಅದು ಯಾವ ರೀತಿ ಕಲರ್ ಬರ್ತಾ ಇರೋವಂಥದ್ದು
ತುಂಬಾ ಸೇಮ್ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಯಾವ ರೀತಿ ಕಲರ್ ಇರುತ್ತಲ್ವ ಅದೇ ರೀತಿ ಕಲರ್ ಬರುತ್ತೆ ಸ್ನೇಹಿತರೆ. ಅದಕ್ಕೂ ಕೂಡ ಹಿಂದೆ ಹಾಕಿಬಿಡುತ್ತೆ, ಅಷ್ಟು ಚೆನ್ನಾಗಿ ಕಲರ್ ಬರುವಂಥದ್ದು. ಇವಾಗ ಇದಕ್ಕೆ ನಾನು ಒಂದು ನೂಪುರ್ ಮೆಹಂದಿ ಪುಡಿ ಒಂದು ಸ್ಪೂನು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಬಣ್ಣ ಚೆನ್ನಾಗಿ ನಮಗೆ ಕಲರ್ ತುಂಬಾ ಚೆನ್ನಾಗಿ ತಲೆಗೆ ಕೂತ್ಕೊಳ್ಳಿ ಅಂತ ಸ್ವಲ್ಪ ನೂಪುರ್ ಮೆಹಂದಿ ಕೂಡ ಇದಕ್ಕೆ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಹೀನಾ ಮೆಹಂದಿ ಕೂಡ ಮಿಕ್ಸ್ ಮಾಡ್ಬೋದು. ನಿಮ್ಮ ಹತ್ರ ಇದ್ದರೆ ಹೀನಾ ಮೆಹಂದಿ ಹಾಕಿ, ಇಲ್ಲಾಂದರೆ ನೂಪುರ್ ಮೆಹಂದಿ ಹಾಕಿ. ಈ ಥರ ಮೆಹಂದಿ ಹಾಕಿರ್ತೀವಲ್ವ, ಮೆಹಂದಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಎಲ್ಲನೂ ಕೂಡ ಈ ರಸ ಎಲ್ಲ ಮೆಹಂದಿಯಲ್ಲಿ ಮಿಕ್ಸ್ ಆಗಬೇಕು. ಆವಾಗ ನಮಗೆ ಕಲರ್ ತುಂಬಾ ಚೆನ್ನಾಗಿ ಬರುವಂಥದ್ದು. ಇವಾಗ ನೋಡಿ 1-2 ಸೆಕೆಂಡ್ ಕುದಿಸ್ಕೊಂಡು ನಾವು ಸ್ಟವ್ ಆಫ್ ಮಾಡಬೇಕು. ಆಮೇಲೆ ಏನು ಮಾಡಬೇಕಂದ್ರೆ ಇದು ರಾತ್ರಿ ಪೂರ್ತಿ ಓವರ್ನೈಟ್ ಬಿಡಬೇಕಾಗುತ್ತೆ. ಬೆಳಗ್ಗೆ ಹೊತ್ತಿಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ತೋರಿಸ್ತೀನಿ. ಇವಾಗ ನೋಡಿ ರಾತ್ರಿ ಪೂರ್ತಿ ಬಿಟ್ಟಿದ್ದೆ, ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋದು. ವಾವ್, ಸೂಪರ್ ಅಲ್ವಾ ಸ್ನೇಹಿತರೆ. ಈ ಥರ ಕೆಮಿಕಲ್ ಹೇರ್ ಪ್ಯಾಕ್ಗೂ ಕೂಡ ಹಿಂದೆ ಹಾಕುವಂಥ ಕಲರ್ ನೋಡಿ. ಹಾಗೆ ನಮ್ಮ ಕೂದಲಿಗೂ ಕೂಡ ತುಂಬಾ ಒಳ್ಳೆ ಕಲರ್ ಕೊಡುವಂಥದ್ದು. ಯಾಕಂದರೆ ಇದು ಕಬ್ಬಿಣದ ಬಾಂಡೆಯಲ್ಲಿ ಮಾಡಿರ್ತೀವಿ, ಅದಕ್ಕೋಸ್ಕರನೇ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋವಂಥದ್ದು ನೋಡಿ. ಈ ಥರ ನ್ಯಾಚುರಲಾಗಿ ನಾವು ಕಲರ್ಗಳನ್ನು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿಗೂ ಕೂಡ ಹಾನಿಯಾಗಲ್ಲ, ಹಾಗೆ ನಮ್ಮ ಸ್ಕಿನ್ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ಅದಕ್ಕೋಸ್ಕರ ಈ ಥರವಾಗಿ ಕಲರ್ ರೆಡಿ ಮಾಡ್ತಾ ಹಚ್ಕೊಳ್ತಾ ಬಂದರೆ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿರೋವಂಥದ್ದು. ನಾವಿದು ರಾತ್ರಿ ಪೂರ್ತಿ ಕಬ್ಬಿಣದ ಬಾಣಲೆಯಲ್ಲಿ ಬಿಡ್ತೀವಿ, ಅದಕ್ಕೋಸ್ಕರ ಕಬ್ಬಿಣದ ಅಂಶ ಈ ಮೆಹಂದಿ ಎಲ್ಲ ಪೂರ್ತಿ ಬಿಟ್ಕೊಳ್ಳುತ್ತೆ. ಆವಾಗ ನಮಗೆ ಈ ಥರವಾಗಿ ಕಲರು ಕೂಡ ಬಿಟ್ಕೊಂಡು ಬರುತ್ತೆ. ಅದರಲ್ಲಿ ನಾವು ಕರಿಬೇವು ಕೂಡ ಹಾಕಿದ್ದೀವಿ ಮತ್ತು ಕಲೋಂಜಿ ಹಾಕಿದ್ದೀವಿ. ಇದರಿಂದ ಕೂಡ ನಮಗೆ ಚೆನ್ನಾಗಿ ಕಲರ್ ಬಂದಿರುವಂಥದ್ದು. ಹಾಗಾದರೆ ನಾವು ಕೂಡ ಕೂದಲಿಗೆ ಈ ಥರವಾಗಿ ಕಲರ್ ರೆಡಿ ಮಾಡಿಕೊಂಡು ಹಚ್ಕೊಂಡು 1 ಗಂಟೆ 2 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಬರುವಂಥದ್ದು. ಹಾಗೆ ಸ್ನೇಹಿತರೆ, ಇದು ನೀವು ತಿಂಗಳಲ್ಲಿ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೋಬೋದು. ನಾವು ಕೆಮಿಕಲ್ ಹೇರ್ ಪ್ಯಾಕ್ಗಳು ತಿಂಗಳಲ್ಲಿ 1 ಸರ್ತಿ 2 ಸರ್ತಿ ಮಾತ್ರ ಯೂಸ್ ಮಾಡಬೇಕಾಗತ್ತೆ. ಜಾಸ್ತಿ ಯೂಸ್ ಮಾಡಿದ್ರೆ ನಮಗೆ ಹಾನಿ ಅಲ್ವಾ. ಹಾಗಾಗಿ ಇದು ಏನೂ ಇಲ್ಲ ನೋಡಿ, ಯಾವ್ದು ಬೇಕು ಅವಾಗ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಸಹಜವಾಗಿ ಕೂಡ ಬಿಳಿ ಕೂದಲಿದ್ರೆ ಅವರಿಗೂ ಕೂಡ ಯೂಸ್ ಮಾಡ್ಬೋದು. ಹಾಗಿದ್ರೆ ಸ್ನೇಹಿತರೆ, ತಡ ಮಾಡದೆ ನ್ಯಾಚುರಲಾಗಿ ಕಲರ್ ರೆಡಿ ಮಾಡಿಕೊಂಡು ನೀವು ಕೂಡ ಹಚ್ಕೊಂಡು ನೋಡಿ. ಹಾಗೆ ನಿಮಗೆ ಹಚ್ಚುವಂಥದ್ದು ಕೂಡ ತೋರಿಸ್ತೀನಿ ನೋಡಿ. ನಾವು ಜೆಂಟ್ಸ್ಗಾದರೂ ಇಷ್ಟು ಮೆಹಂದಿ ಸಾಕಾಗುತ್ತೆ, ಲೇಡೀಸ್ಗಾದರೆ ಸ್ವಲ್ಪ ಮೆಹಂದಿ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುತ್ತೆ. ಹಾಗಾದರೆ ನಿಮಗೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡ್ಕೊಂಡು ನೀವು ಕೂಡ ಹಚ್ಕೊಂಡು ನೋಡಿ, ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಹಾಗಿದ್ದರೆ ಎಲ್ರಿಗೂ ಕೂಡ ಇವತ್ತಿನ ಹೇರ್ ಪ್ಯಾಕ್ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗೆ ಮುಂಬರೋ ವಿಡಿಯೋಗೂ ಕೂಡ ನೀವು ಸಪೋರ್ಟ್ ಮಾಡಬೇಕು. ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೆ ವಿಡಿಯೋ ಕೂಡ ಚೆನ್ನಾಗಿ ತರ್ತಾ ಹೋಗ್ತೀನಿ. ಹಾಗೆ ನೀವು ಕೂಡ ನೋಡ್ತಾ ಇರ್ಬೋದು. ಇವಾಗ ಬನ್ನಿ ಮೆಹಂದಿ ಕೂಡ ನಾನು ತಲೆಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಪೂರ್ತಿ ಮೆಹಂದಿ ಚೆನ್ನಾಗಿ ತಲೆ ಪೂರ್ತಿ ಹಚ್ಚಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು. ಜೆಂಟ್ಸ್ಗಾದರೆ ಸ್ವಲ್ಪ ಮೆಹಂದಿ ಸಾಕಾಗುತ್ತೆ, ಲೇಡೀಸ್ಗೆ ಮಾತ್ರ ಸ್ವಲ್ಪ ಮೆಹಂದಿ ಜಾಸ್ತಿನೇ ಬೇಕಾಗುವುದು. ಹಾಗಾಗಿ ತಲೆ ಪೂರ್ತಿ ಮೆಹಂದಿ ಹಚ್ಚಿದ್ದೀನಿ. ಹಚ್ಚಿ 1 ಗಂಟೆ 2 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿಬಿಡಬೇಕು. ಶಾಂಪು ಮಾತ್ರ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಹಾಗಿದ್ರೆ ಇವತ್ತಿನ ಹೇರ್ ಪ್ಯಾಕ್ ವಿಡಿಯೋ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್. ಇದು ಚೆನ್ನಾಗಿ ಡ್ರೈ ಆದಮೇಲೆ ತಲೆ ಪೂರ್ತಿ ಡ್ರೈ ಆದಮೇಲೆ ಟ್ರೈ ಮಾಡಿ ಥರನೇ ಕಾಣಿಸ್ತಾ ಇರೋವಂಥದ್ದು. ಆಮೇಲೆ ನೀವು ವಾಶ್ ಮಾಡ್ಕೊಂಡು ಬಿಡಬೇಕು. ಖಂಡಿತವಾಗಿ ವಿಡಿಯೋ ನೋಡಿದವರು ಇಷ್ಟ ಆದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್. ಧನ್ಯವಾದ.